ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ನ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದು ಮತ್ತು ರಿನ್ಯೂವಲ್ ಇದ್ದರೆ ರಿನ್ಯೂವಲ್ನ ಯಾವ ರೀತಿ ಮಾಡುವುದೆಂದು ಪೂರ್ತಿಯಾಗಿ ಹೇಳಿದ್ದೇವೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಆವಾಗ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ನೀವು ಏನಾದರೂ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥವಾಗುವುದಿಲ್ಲ. ಮೇನ್ ಪಾಯಿಂಟ್ಸ್ನ ಪೂರ್ತಿ ಡಿಕ್ಲೇರ್ ಆಗಿ ಹೇಳಿದ್ದೇವೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಆಯ್ಕೆ ಮಾಡಿಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ತಾ ಇದ್ದೇನೆ. ಓಪನ್ ಮಾಡಿಕೊಂಡಾಗ SSP ಪೋರ್ಟಲ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಟೈಪ್ ಮಾಡಿದಾಗ ಮೊದಲು ವೆಬ್ಸೈಟ್ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೊದಲು ಹೊಸ ಖಾತೆಯನ್ನು ಸುರಿಶೀಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ, ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಗೋ ಟು ಪ್ರೊಸೀಡ್ ಅಂತ ಕೊಡಿ ಸ್ನೇಹಿತರೆ. ನೀವೇನಾದರೂ ID ಇರಲಿಲ್ಲಪ್ಪ ಅಂದರೆ ಈ ರೀತಿಯಾಗಿ ಮಾಡಿ. ನೀವು ಆಲ್ರೆಡಿ ID ಇದ್ದರೆ ಡೈರೆಕ್ಟ್ ಲಾಗಿನ್ ಆಗ್ಬೋದು. ನಾನು ಎಕ್ಸಾಂಪಲ್ ನಿಮಗೆ ID ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಆಲ್ರೆಡಿ ID ಇತ್ತಪ್ಪ ಅಂದರೆ ಈ ರೀತಿಯಾಗಿ ಬರುತ್ತೆ, ಇರಲಿಲ್ಲಪ್ಪ ಅಂದರೆ ಪ್ರೊಸೀಡ್ ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ. ನೋಡಿ, ID ಇದೆ ಆಲ್ರೆಡಿ, ಆದ್ದರಿಂದ ಈ ರೀತಿಯಾಗಿ ಬಂದೆ. ಈ ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಒಂದು ಸೈಡು. ಹಾಗೂ ಮೊಬೈಲ್ ನಂಬರ್ ಲಿಂಕ್ ಇರೋದು ಇದೆ ನೋಡಿ ಸ್ನೇಹಿತರೆ, ಅದೆಲ್ಲ ಬರೆದಿಟ್ಕೊಂಡು ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಎಂಟ್ರಿ ಮಾಡಿಕೊಳ್ಳಬೇಕು. ನೋಡಿ, ಇನ್ನೊಮ್ಮೆ ಲಾಗಿನ್ ಆಗ್ತಾ ಇದ್ದೀನಿ. ಆದ ನಂತರ ನೀವು ಆವಾಗಲೇ ಇಲ್ಲಿ ನೋಡಿದಿರಲ್ಲ, ಹೊಸ ಖಾತೆಯನ್ನು ಸೂಚಿಸಿ ನೋಡಿದಿರಲ್ಲ, ಇವಾಗ ಆಲ್ರೆಡಿ ಖಾತೆ ಇದೆಯಲ್ಲ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ನೋಡಿ ಪ್ರೀ ಮೆಟ್ರಿಕ್ ಅಂತಿದೆ, ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ನೀವೇನಾದರೂ ಮೇಲುಗಡೆ ಮಾಡಿದರೆ ಅದು ಪೋಸ್ಟ್ ಮೆಟ್ರಿಕ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು SSP ID ಮತ್ತು ಪಾಸ್ವರ್ಡ್ನ ಹಾಕಿಕೊಳ್ಳಬೇಕು. ನಾನಿವಾಗ ಪಾಸ್ವರ್ಡ್ನ ಗೊತ್ತಿಲ್ಲವಲ್ಲ ಸ್ನೇಹಿತರೆ, ಅದನ್ನು ಪಾಸ್ವರ್ಡ್ ಫಾರ್ಗೆಟ್ ಹೊಡೆದು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಬಹುದು. ನಿಮಗೆ ಪಾಸ್ವರ್ಡ್ ಗೊತ್ತಿತ್ತಪ್ಪ ಅಂದರೆ ಡೈರೆಕ್ಟ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮಾಡಬಹುದು. ನೋಡಿ ಸ್ನೇಹಿತರೆ, ಕ್ಯಾಪ್ಚಾವನ್ನು ಹಾಕಿ ನೀವು ಲಾಗಿನ್ ಮಾಡಬಹುದು. ನನಗೆ ಪಾಸ್ವರ್ಡ್ ಗೊತ್ತಿದೆ, ಆದ್ದರಿಂದ ನಾನು ಡೈರೆಕ್ಟ್ ಲಾಗಿನ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಿಲ್ಲಪ್ಪ ಅಂದರೆ ಕೆಳಗಡೆ ಪಾಸ್ವರ್ಡ್ ಮರ್ತಿದ್ದೀರಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಇನ್ನೊಮ್ಮೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ನೆಟ್ವರ್ಕ್ ಹೋಯ್ತು ಸ್ನೇಹಿತರೆ, ಇವಾಗ ಇನ್ನೊಂದು ಸಾರಿ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ನೋಡಬಹುದು. ನೀವು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ನಿಮಗೂ ಸೇಮ್ ಇದೇ ರೀತಿ ಬಂದಿತ್ತಪ್ಪ ಅಂತಂದರೆ ನೀವು ಇದೇನು ಎರರಲ್ಲ ಸ್ನೇಹಿತರೆ, ಇದು ಕರೆಕ್ಟಾಗಿ ಬಂದಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಆಲ್ರೆಡಿ ಹೋದ ವರ್ಷ ಈ ಅಪ್ಲಿಕೇಶನ್ ಪ್ರೀ ಮೆಟ್ರಿಕ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದಾರೆ. ಸೊ ಈ ವರ್ಷ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಈ ರೀತಿ ಬಂತಪ್ಪ ಅಂದರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆ SSP ಡಿಪಾರ್ಟ್ಮೆಂಟ್ ಕಡೆಲಿಂದನೇ ಅಪ್ಲಿಕೇಶನ್ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ ಸ್ನೇಹಿತರೆ. ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ರಿನ್ಯೂವಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಂತ ಮೆಸೇಜ್ ತೋರಿಸ್ತಾ ಇದ್ದಾರೆ. ಹಾಗೂ ಮತ್ತು ಸ್ನೇಹಿತರೆ, ಇದು ಅಮೌಂಟ್ ಬರಲ್ಲ ಅಂತಿಲ್ಲ, ಕಂಪಲ್ಸರಿ ಅಮೌಂಟ್ ಬಂದೇ ಬರುತ್ತೆ. ನೀವು ಹೋಗಿ ಒಂದು ಸಾರಿ SSP ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ಕೇಳಬಹುದು, ಅಥವಾ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೇಳಿದರೂ ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ನಾನು ಆಲ್ರೆಡಿ ಈ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತನಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ರೀತಿ ಬಂತಪ್ಪ ಅಂದರೆ ನೀವು ಡೈರೆಕ್ಟಾಗಿ ಪ್ರಿಂಟ್ ತೆಗಿಬೇಕು ಸ್ನೇಹಿತರೆ. ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಇತ್ತಪ್ಪ ಅಂದರೆ ಬರುತ್ತೆ. ಅದಕ್ಕಿಂತ ಮುಂಚೆ ನೀವು ಸ್ನೇಹಿತರೆ ಕಂಪಲ್ಸರಿ KYCಯನ್ನು ಮಾಡಲೇಬೇಕು. ನಾನು ಈ ವಿಡಿಯೋದಲ್ಲಿ KYC ಕಂಪಲ್ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, KYC ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ, ಇಲ್ಲಪ್ಪ ಅಂದರೆ ಕಂಪಲ್ಸರಿ ಬರುವುದಿಲ್ಲ. ಆದ್ದರಿಂದ ನೀವು ವಿದ್ಯಾರ್ಥಿಯ KYCಯನ್ನು ಕಂಪಲ್ಸರಿ ಮಾಡಿ. ನೋಡಿ, ಅವರ KYC ಅಂದರೆ ತುಂಬ ಈಜಿ ಇದೆ. KYC ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ ಆಗುತ್ತಲ್ಲ ಸ್ನೇಹಿತರೆ, ಅವರ ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಂತರ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ ಸ್ನೇಹಿತರೆ. SSP ID ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು OTP ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರುತ್ತೆ. ಆ ನಂಬರನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ನೋಡಿ, ನಾನಿವಾಗ ಒಂದು OTPಯನ್ನು ಸೆಂಡ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಒಂದು OTP ಬರುತ್ತೆ ಸ್ನೇಹಿತರೆ. ಪ್ರೊಸೆಸಿಂಗ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿದಾಗ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಳಬೇಕಾಗುತ್ತೆ. ನೋಡಿ ಸ್ನೇಹಿತರೆ, OTPಯನ್ನು ಸೆಂಡ್ ಆಗಿದೆ. ನೋಡಿ, ಈ ರೀತಿಯಾಗಿ ಒಂದು OTP ಬಂದಾಗ 6 ಅಂಕಿಯ ಒಂದು OTP ಬರುತ್ತಲ್ಲ, ಆ OTPಯನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ನಾನು ನಿಮಗೆ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. OTP ಎಂಟ್ರಿ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ಮೇಲೆ ನೆಕ್ಸ್ಟ್ ಏನೇನು ಮಾಡಬೇಕಂತ ಈ ವಿಡಿಯೋವನ್ನು ಹೇಳಿದ್ದೇನೆ. ಈ ವಿಡಿಯೋದಲ್ಲಿ
ಪೂರ್ತಿ ಕ್ಲಿಯರಾಗಿ ಹೇಳ್ತೇನೆ, ಆದ್ದರಿಂದ ವಿಡಿಯೋನು ಪೂರ್ತಿಯಾಗಿ ನೋಡಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು OTP ಹಾಕಿದ ಮೇಲೆ ಅವು ವಿದ್ಯಾರ್ಥಿ ಕರೆಕ್ಟ್ ಫೋಟೋ ಬಂದಿತ್ತಪ್ಪ ಅಂದರೆ ಸೇವ್ ಅಂತ ಕೊಡಿ. ಅದು ಸಕ್ಸಸ್ಫುಲ್ಲಾಗಿ ಡಾಟಾ ಸೇವ್ ಆಗುತ್ತೆ ಸ್ನೇಹಿತರೆ. ನೋಡಿ, ಸಕ್ಸಸ್ಫುಲ್ಲಾಗಿ ಸೇವ್ ಆಯಿತು. ಈ ರೀತಿ ಸೇವ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಮಾಡಲು ಸಾಧ್ಯ ಸ್ನೇಹಿತರೆ. ಏನಾದರೂ ಸರ್ವರ್ ಇರಲಿಲ್ಲಪ್ಪ ಅಂದರೆ ಎರರ್ ಬರುತ್ತೆ, ಇನ್ನೊಮ್ಮೆ ಟ್ರೈ ಮಾಡಬಹುದು ಸ್ನೇಹಿತರೆ. ನೋಡಿ, ಸೇಮ್ ಇದೇ ಥರ ಬಂತಲ್ಲ, ಆವಾಗಲೇ ನೀವು ಕಂಪಲ್ಸರಿ KYC ಮಾಡಲೇಬೇಕು. ಮಾಡಿದ ಮೇಲೆ ಇನ್ನೊಂದು ಸಾರಿ ಈ ರೀತಿ ಬಂತಪ್ಪ ಅಂದರೆ ರಿಪೀಟ್ ಮತ್ತೊಮ್ಮೆ ಫಸ್ಟ್ಲಿಂತ ಲಾಗಿನ್ ಮಾಡಿ ಸ್ನೇಹಿತರೆ, ಕಂಪಲ್ಸರಿ ಪ್ರಿಂಟ್ ಬಂದೇ ಬರುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೇನೆ, ಆದ್ದರಿಂದ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಆ ಥರ ಎರರ್ ಬಂತಪ್ಪ ಅಂದರೆ ಯಾವ ರೀತಿಯಾಗಿ ಫೈನಲ್ ಪ್ರಿಂಟ್ ತೆಗೆಯುವುದೆಂದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮುಂದೆ ಹೇಳಿದ್ದೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನು ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಹಾಕುವ ವಿಡಿಯೋಗಳು ಪ್ರತಿದಿನ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ದರೆ ಆ ಫ್ರೆಂಡ್ಸ್ ಸರ್ಕಲ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ನಮಗೆ ನಿಮ್ಮಿಂದ ಅನುಕೂಲ ಆಗುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋಗಳು ಮಾಡಲು. ನೋಡಿ, ನೆಕ್ಸ್ಟ್ ನಾನು ನಿಮಗೆ ಆ ಫೈನಲ್ ಪ್ರಿಂಟ್ನ ಯಾವ ರೀತಿ ತೆಗೆಯೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಮ್ಮೆ ಈ ರೀತಿಯಾಗಿ ಬಂದಾಗ ಇಲ್ಲಿ KYC ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಇನ್ನೊಂದು ಸಾರಿ ಫಸ್ಟ್ಲಿಂತ ಲಾಗಿನ್ ಆದಾಗ ನೀವು KYC ಸಕ್ಸಸ್ಫುಲ್ ಆಗಿದ್ದಿಲ್ಲ ಅಂತ ಒಂದು ಸಾರಿ ನೋಡಿಕೊಳ್ಬೇಕು. ಸಕ್ಸಸ್ಫುಲ್ ಆಗಿತ್ತಪ್ಪ ಅಂದರೆ ಡೈರೆಕ್ಟ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ಫೈನಲ್ ಪ್ರಿಂಟ್ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಎಲ್ಲವೂ ಡೀಟೇಲ್ಸ್ ಆಲ್ರೆಡಿ ತುಂಬಿರುತ್ತಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಫೈನಲ್ ಪ್ರಿಂಟ್ ಈ ರೀತಿಯಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಫೈನಲ್ ಪ್ರಿಂಟ್ ಈ ರೀತಿಯಾಗಿ ಬಂದಾಗ ನೀವು ಇದನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು. ಮತ್ತು ವರ್ಷ ರಿನ್ಯೂವಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಡೈರೆಕ್ಟಾಗಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಪ್ರಿಂಟ್ನ ತೆಗಿಬೋದು. ಯಾವುದೇ ಮತ್ತು ಡೀಟೇಲ್ಸ್ ತುಂಬುವ ಅವಶ್ಯಕತೆ ಇರೋದಿಲ್ಲ. ಇದು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಮತ್ತು ಪೋಸ್ಟ್ ಮೆಟ್ರಿಕ್ ಈ ರೀತಿ ಇರುವುದಿಲ್ಲ, ಅದು ಅಪ್ಲಿಕೇಶನ್ ಕಂಪಲ್ಸರಿ ಹಾಕಲೇಬೇಕದು. ಇದು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಇದು ಮೇನ್ ಅಂದರೆ ಡಿಪಾರ್ಟ್ಮೆಂಟ್ ಕಡೆಲಿಂತಲೇ ಹೇಳಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ SSP ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ನಂಬರ್ ಇರುತ್ತಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ಪಡೀಬೋದು. ಅಥವಾ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೀಬೋದು ಸ್ನೇಹಿತರೆ. ಪ್ರೀ ಮೆಟ್ರಿಕ್ ಮಾತ್ರ ವರ್ಷ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ನಾನು ಎಲ್ಲ ಡೀಟೇಲ್ಸ್ನ ಬಂದಿದೆ. ಅದರಿಂದ ಫೈನಲ್ ಪ್ರಿಂಟ್ ಅಂತ ಕೊಟ್ಟು ಒಂದು ಪ್ರಿಂಟನ್ನು ಸೇವ್ ಮಾಡಿಕೊಳ್ತಾ ಇದ್ದೀನಿ. ಹಾಗೂ ಇದನ್ನು ಅಮೌಂಟ್ ಬಂದಿದ್ದಾನ ಇಲ್ವಾ ಯಾವ ರೀತಿಯಾಗಿ ಚೆಕ್ ಮಾಡೋದು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಇದೇ ವಿಡಿಯೋದಲ್ಲಿ ಅಮೌಂಟು ಜಮಾ ಆಗಿದ್ದು ಆಗಲಾರ್ದು ಯಾವ ರೀತಿ ಇದೆ ಅಂತ ಎಲ್ಲವೂ ತೋರಿಸ್ತಾ ಇದ್ದೀನಿ, ನೋಡಬಹುದು ನೀವು. ಮೊದಲು ಇದು ಪ್ರಿಂಟನ್ನು ಸೇವ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿಯಾಗಿ ಸೇವ್ ಮಾಡಿಕೊಳ್ಳಿ, ಅಥವಾ ನಿಮ್ಮ ಪ್ರಿಂಟರ್ ಇದ್ದರೆ ಪ್ರಿಂಟ್ ತೆಗೆದುಕೊಳ್ಳಿ. ನಾನು ಈ ಪ್ರಿಂಟ್ ತೆಗೆದಿದ್ದೀನಿ. ನಂತರ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ಯಾವ ರೀತಿಯಾಗಿ ಅಮೌಂಟ್ ಬಂದಿದ್ದು ಬರಲಾರ್ದು ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. 2023-24 ಸಾಲಿನ ಅಮೌಂಟ್ ಜಮಾ ಆಗಿಲ್ಲ ಅಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೆಕ್ಸ್ಟು ಅದು ಯಾವ ರೀತಿಯಾಗಿ ಅಂತಂದರೆ, ನಾನು ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಥವಾ ನೀವು ಸರ್ಚ್ ಬಾರ್ನಲ್ಲಿ ಬಂದು ಈ ರೀತಿಯಾಗಿ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಬಹುದು ನೀವು. ಸರ್ಚ್ ಬಾರ್ನಲ್ಲಿ ನೋಡಿ, ಟೈಪ್ ಮಾಡಿ ನೋಡಿ ಸ್ನೇಹಿತರೆ, SSP ಸ್ಟೇಟಸ್ ನೋಡಿ, ಸ್ಟೇಟಸ್ ಚೆಕ್ ಅಂತ ಹೊಡ್ರಿ. SSP ಸ್ಟೇಟಸ್ ಚೆಕ್ ಅಂತ ಹೊಡೆದಾಗ ಮೊದಲ ವೆಬ್ಸೈಟ್ ಬರುತ್ತಲ್ಲ ಸ್ನೇಹಿತರೆ, ನೋಡಿ ಈ ರೀತಿಯಾಗಿ ವೆಬ್ಸೈಟ್ಗಳು ಬರ್ತವೆ. ಅದರಲ್ಲಿ SSP ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಥವಾ ನಿಮಗೇನಾದರೂ ನೀವು ಬರಲಿಲ್ಲಪ್ಪ ಅಂದರೆ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಡೈರೆಕ್ಟ್ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ನ ನೀವು ಪ್ರತಿ ಯಾವ ವರ್ಷ ಇರುತ್ತಲ್ಲ ಸ್ನೇಹಿತರೆ, ಎಲ್ಲವೂ ಇದರಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಪ್ರೀ ಮೆಟ್ರಿಕ್ ಸ್ಟೇಟಸ್ ಇರುತ್ತೆ ಸ್ನೇಹಿತರೆ, 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದರಲ್ಲಿ ಅಮೌಂಟು ಬಂದದ್ದು ಬರಲಾರ್ದು ಎಲ್ಲವೂ ಡೀಟೇಲ್ಸ್ ನಿಮಗೆ ಓಪನ್ ಆಗುತ್ತೆ. ಆದ್ದರಿಂದ ನೋಡಬಹುದು ನೀವು. ಡೈರೆಕ್ಟ್ ವಿದ್ಯಾರ್ಥಿಯ ಸ್ಯಾಟ್ಸ್ ಸಂಖ್ಯೆ ಅಂದರೆ SATS ಸ್ಯಾಟ್ಸ್ ನಂಬರ್ನ ಹಾಕಿ ಹಾಗೂ ವರ್ಷವನ್ನು ಹಾಕಿ ನೀವು ಅಮೌಂಟು ಜಮಾ ಆಗಿದ್ದು ಆಗಲಾರ್ದು ಎಲ್ಲ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ನಾನು ಪೂರ್ತಿಯಾಗಿ ಹೇಳಿದ್ದೀನಿ, ಆದ್ದರಿಂದ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನೋಡಿ,
ಯಾವ ವರ್ಷದ ನಿಮಗೆ ಬೇಕಾಗಿದೆ ಆ ವರ್ಷವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದರ ನೆಕ್ಸ್ಟು ಹುಡುಕಿ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಸ್ನೇಹಿತರೆ. ಈ ಸೈಡ್ ನೋಡ್ಬೋದು ನೀವು. ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಆ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಹಾಕಿರ್ತೀರಲ್ಲ ಆ ವಿದ್ಯಾರ್ಥಿಯ ಡೀಟೇಲ್ಸ್ ಪೂರ್ತಿಯೂ ಬಂದಿರುತ್ತೆ. ಅದನ್ನು ನೀವು ಗಮನಿಸಬಹುದು. ಮೇಲೆ ಇಯರ್ ಬಂದಿರುತ್ತೆ ಮತ್ತು ಕೆಳಗಡೆ ಅವ್ರ ವಿದ್ಯಾರ್ಥಿಯ ಸ್ಯಾಟ್ಸ್ ಸಂಖ್ಯೆ ಬಂದಿರುತ್ತೆ. ಮತ್ತು ನಂತರ ವಿದ್ಯಾರ್ಥಿಯ ಸ್ಯಾಟ್ಸ್ ಸಂಖ್ಯೆಯಲ್ಲಿ ಅವ್ರ ಹೆಸರು ನೇಮ್ ಏನಂತಿದೆ ಆ ನೇಮ್ ಬಂದಿರುತ್ತೆ. ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಏನಂತಿದೆ ಆ ಹೆಸರು ಬಂದಿರುತ್ತೆ. ಮತ್ತು ತಂದೆ ಹೆಸರು ಬಂದಿರುತ್ತೆ, ತಾಯಿ ಹೆಸರು ಬಂದಿರುತ್ತೆ, ಅವರು ಯಾವ ಜೆಂಡರ್ ಇದೆ ಅದೆಲ್ಲ ಒಂದು ಡೀಟೇಲ್ಸ್ ಬಂದಿರುತ್ತೆ. ಮತ್ತು ಅವ್ರ ಸ್ಕೂಲ್ ನೇಮು ಮತ್ತು ಸ್ಕೂಲ್ ನೇಮ್ ಕೋಡು ಬಂದಿರುತ್ತೆ. ಅವ್ರು ಎಷ್ಟನೇ ಕ್ಲಾಸ್ನಲ್ಲಿ ಈ ಪೇಮೆಂಟ್ ಬಿದ್ದಿದೆ, ಅಂದರೆ ಈ ಅಮೌಂಟ್ ಸ್ಕಾಲರ್ಶಿಪ್ ಜಮಾ ಆಗಿದೆ ಆ ಡೀಟೇಲ್ಸ್ ಬಂದಿರುತ್ತೆ. ಅವರ ಗ್ರೇಡ್ ಯಾವುದಿದೆ ಎಲ್ಲ ಡೀಟೇಲ್ಸು ಆಲ್ಮೋಸ್ಟ್ ಬಂದಿರುತ್ತೆ ಸ್ನೇಹಿತರೆ. ಮತ್ತು ಮೇನ್ ಅಂದರೆ ಈ ಸ್ಕಾಲರ್ಶಿಪ್ ಎಲಿಜಿಬಲ್ ಇದೆಯಾ ಇಲ್ವಾ, ಅಂದರೆ ಯಾವ ಡಿಪಾರ್ಟ್ಮೆಂಟ್ಲಿಂದ ಇವರಿಗೆ ಅಮೌಂಟ್ ಬೀಳುತ್ತೆ ಆ ಡಿಪಾರ್ಟ್ಮೆಂಟ್ ಹೆಸರು ಬಂದಿರುತ್ತೆ. ಮತ್ತು ಈ ಅಪ್ಲಿಕೇಶನ್ ರಿನ್ಯೂವಲ್ ಹಾಕಿದಾರಾ ಅಥವಾ ಹೊಸದು ಹಾಕಿದಾರಾ ಎಲ್ಲವೂ ಡೀಟೇಲ್ಸ್ ಬಂದಿರುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ರಿನ್ಯೂವಲ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ರಿನ್ಯೂವಲ್ ಅಂತ ಬಂದಿದೆ. ಹಾಗೂ ವಿದ್ಯಾರ್ಥಿ ಹಾಸ್ಟ್ಲರ್ ಅಥವಾ ಡೇ ಸ್ಕಾಲರ್ ಅಂತಿದೆಯಲ್ಲ, ಈ ವಿದ್ಯಾರ್ಥಿಯು ಹಾಸ್ಟ್ಲರ್ ಆಗಿರೋದರಿಂದ ಈ ವಿದ್ಯಾರ್ಥಿಯು ಡೇ ಸ್ಕಾಲರ್ ಆಗಿರೋದರಿಂದ ಕೆಳಗಡೆ ನೋಡ್ಬೋದು ಡೇ ಸ್ಕಾಲರ್ ಅಂತ ಬಂದಿದೆ. ಹಾಗೂ ವಿದ್ಯಾರ್ಥಿಗೆ ಅಮೌಂಟ್ ಜಮಾ ಆಗಿದ್ದು ಆಗಲಾರ್ದು ಎಲ್ಲ ಡೀಟೇಲ್ಸ್ ಇದರಲ್ಲೇ ಇರುತ್ತೆ. ನೀವು ಒಂದು ಸಾರಿ ಈ ರೀತಿಯಾಗಿ ಲಾಗಿನ್ ಮಾಡಿ ನೀವು ವಿದ್ಯಾರ್ಥಿಯ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಮತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿದ್ಯಾರ್ಥಿಯ ಇನ್ಕಮ್ ಕಾಸ್ಟ್ನಲ್ಲಿ ಎಷ್ಟು ಇನ್ಕಮ್ ಕಾಸ್ಟ್ ಅಮೌಂಟ್ನ ನೀವು ಆ್ಯಡ್ ಮಾಡಿರ್ತೀರಲ್ಲ ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ತೋರಿಸುತ್ತೆ. ಹಾಗೂ ನೀವು ವಿದ್ಯಾರ್ಥಿಗೆ ಅಮೌಂಟ್ ಎಷ್ಟು ಜಮಾ ಆಗಿದೆ ಮತ್ತು ಯಾವ ಬ್ಯಾಂಕಿಗೆ ಜಮಾ ಆಗಿದೆ, DBT ಲಿಂಕ್ ಆಗಿದೆಯಾ ಇಲ್ವಾ, ಎಲ್ಲವೂ ಡೀಟೇಲ್ಸ್ ಇದರಲ್ಲೇ ಇರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ವಿದ್ಯಾರ್ಥಿಯ ತಂದೆ ತಾಯಿ ಏನಾದರೂ ಲೇಬರ್ ಕಾರ್ಡ್ ಹೊಂದಿದ್ದಾರಾ ಇಲ್ವಾ, ಎಲ್ಲವೂ ಡೀಟೇಲ್ಸ್ ಅದರದ್ದು ಅಮೌಂಟ್ ಜಮಾ ಆಗಿದೆಯಾ ಇಲ್ವಾ ಎಲ್ಲವೂ ಡೀಟೇಲ್ಸ್ ಒಂದೇ ಇದರಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಆದ್ದರಿಂದ ನೀವು ನೋಡಬಹುದು. ನೀವೇನಾದರೂ ಇದರಲ್ಲಿ ಅಪ್ರೂವ್ಡ್ ಅಂತಿದ್ದರೆ ಕಂಪಲ್ಸರಿ ಅಮೌಂಟ್ ಬಂದೇ ಬರುತ್ತೆ ಅಂತ ಅರ್ಥ ಸ್ನೇಹಿತರೆ. ಹಾಗೂ ಇಲ್ಲಿ ನೋಡಬಹುದು ನೀವು ಸೀಡಿಂಗ್ ಅಂದರೆ ಅಮೌಂಟು ಶಾಂಕ್ಷನ್ ಆಗಿದೆ, ಕಂಪಲ್ಸರಿ ಶಾಂಕ್ಷನ್ಡ್ ಅಂತ ಆಲ್ರೆಡಿ ಬಂದಿದೆ. ಅವರ ಆಧಾರ್ ಕಾರ್ಡು ಸೀಡಿಂಗ್ ಆಗಿದ್ದು ಆಗಲಾರದು ಎಲ್ಲ ಡೀಟೇಲ್ಸ್ ಓಪನ್ ಆಗಿದೆ, ಅಂದರೆ ಸೀಡಿಂಗ್ ಇದೆ ಅಂತ ಅರ್ಥ. ಇಲ್ಲಿ ನೋಡಬಹುದು ಕೆಳಗಡೆ ಸೀಡೆಡ್ ಅಂತ ತೋರಿಸ್ತಾ ಇದೆ. ಹಾಗೂ ಇಲ್ಲಿ ಕೆಳಗಡೆ ನೋಡ್ಬೋದು DBT ಸ್ಟೇಟಸ್ ಅಂತ ತೋರಿಸ್ತಿದೆ. ಜನ್ರೇಟ್ ಆಗಿದೆ ಇಲ್ಲೋ ಅಂತ ತೋರಿಸ್ತಿದೆ. ಜನ್ರೇಟೆಡ್ ಅಂತ ಆಲ್ರೆಡಿ ಜನ್ರೇಟ್ ಆಗಿದೆ ಅಂತ ತೋರಿಸ್ತಿದೆ. ಬಟ್ ಇವ್ರಿಗೆ ಫೈನಲ್ ಪೇಮೆಂಟ್ ಇನ್ನೂ ಪೇಡ್ ಆಗಿಲ್ಲ, ಬಟ್ DBTಗೆ ಮೂವ್ ಆಗಿದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಪೇಮೆಂಟ್ ಇನ್ನೂ ಪೇಡ್ ಆಗಿಲ್ಲ, ಬಟ್ DBTಗೆ ಮೂವ್ ಆಗಿದೆ. ಕಂಪಲ್ಸರಿ 15ರಿಂದ 20 ದಿನದಲ್ಲಿ DBTಗೆ ಮೂವ್ ಆದಮೇಲೆ ಅಮೌಂಟ್ ಬಂದೇ ಬರುತ್ತೆ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ನಿಮ್ಮ SSP ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಸ್ನೇಹಿತರೆ SSP ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಪ್ಲಿಕೇಶನ್ ಹಾಕೋದು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ಇಮೇಲ್ ID ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅಥವಾ ನೀವು ನಮಗೆ ಕಮೆಂಟ್ ಮಾಡ್ಬೋದು. ಆ ಕಮೆಂಟ್ನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಹೆಚ್ಚಿನ ಮಾಹಿತಿಯಾಗಿ ನಮಗೆ ಕಮೆಂಟ್ಸ್ ಮಾಡಿ. ಹಾಗೂ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಮೇನು ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ದರೆ ಅದರಲ್ಲಿ ಶೇರ್ ಮಾಡಿ ಸ್ನೇಹಿತರೆ, ಫ್ರೆಂಡ್ಸ್ ಸರ್ಕಲ್ನಲ್ಲಿ. ಹಾಗೂ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲಪ್ಪ ಅಂದರೆ ಕಂಪಲ್ಸರಿ ಡಿಸ್ಲೈಕ್ ಕೊಡಿ, ಇಷ್ಟ ಆದರೆ ಲೈಕ್ ಕೊಡಿ. ಹೆಚ್ಚಿನಕ್ಕಾಗಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.